ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 18ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಾವ ಮನುಷ್ಯ ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾನೋ ಮತ್ತು ಯಾರು ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾನೋ ಅವನು ಮನುಷ್ಯರಲ್ಲೇ ಬುದ್ಧಿವಂತನಾಗಿದ್ದಾನೆ ಅಂತ, ಮತ್ತೆ ಅಂತಹ ಯೋಗಿ ಸಮಸ್ತ ಕರ್ಮಗಳನ್ನು ಕೂಡ ಮಾಡುವಂಥವನು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮದಲ್ಲಿ ಅಕರ್ಮವನ್ನ ನೋಡೋದು ಅಂತಂದ್ರೆ ಏನು? ನಮಗೂ ಒಂದು ಪ್ರಶ್ನೆ ಬಂದಿರುತ್ತಲ್ವಾ. ಕರ್ಮ ಅಂದ್ರೆ ಕೆಲಸವನ್ನ ಮಾಡೋದು, ಅದರಲ್ಲಿ ಕೆಲಸ ಮಾಡದೇ ಇರೋದನ್ನ ಅಂದ್ರೆ ಅಕರ್ಮವನ್ನ ನೋಡೋದು ಹೇಗೆ? ಮತ್ತೆ ಈ ರೀತಿ ನೋಡುವಂತ ಮನುಷ್ಯರಲ್ಲಿ ಬುದ್ಧಿವಂತ, ಯೋಗಿ ಮತ್ತೆ ಸಮಸ್ತ ಕರ್ಮಗಳನ್ನ ಮಾಡುವಂತವನು ಹೇಗಿರ್ತಾನೆ, ಹೇಗಿದ್ದಾನೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ನಮ್ಗೆಲ್ಲರಿಗೂ ಬಂದಿರುತ್ತೆ. ಸೊ ಅದಕ್ಕೆ ಇಲ್ಲಿ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಲೋಕದಲ್ಲಿ ಪ್ರಸಿದ್ಧಿಯಾಗಿರುವ ಪ್ರಕಾರ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತೆ ಶರೀರ ವ್ಯಾಪಾರ ಮಾತ್ರದ ಹೆಸರು. ಅಂದ್ರೆ ಇವೆಲ್ಲ ಸೇರ್ಕೊಂಡು ಮಾಡುವಂಥದ್ದಿದೆಯಲ್ಲ, ಈಗೇನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಇದೆಲ್ಲ ಸೇರಿದ್ರೆ ತಾನೇ ಒಂದು ಕೆಲಸ ಆಗುತ್ತೆ, ಅಥವಾ ಇದರಲ್ಲಿ ಒಂದೋ ಎರಡೋ ಸೇರಿದ್ರೂ ಕೆಲಸ ಆಗುತ್ತೆ. ಈಗ ಮನಸ್ಸು ಅದೇನೋ ಇಷ್ಟಪಡ್ತು, ಶರೀರ ಅದನ್ನ ಮಾಡಿದಾಗ ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಅರ್ಥ ಏನು? ಇಲ್ಲಿ ಮನಸ್ಸು ಇರುತ್ತೆ, ಬುದ್ಧಿ ಇರುತ್ತೆ, ಯಾಕಂದ್ರೆ ಬುದ್ಧಿ ಓಡಿಸಿದ್ರೆ ತಾನೇ ನಾವು ಯೋಚನೆ ಮಾಡೋದಕ್ಕಾಗೋದು. ಮತ್ತೆ ಇಂದ್ರಿಯಗಳ ಮುಖಾಂತರ ತಾನೇ ಆ ಕೆಲಸ ನಡೆಯೋದು ಅದು. ಮತ್ತೆ ಈ ಶರೀರ ಇದ್ರೇನೆ ಇವೆಲ್ಲ ಆಗೋದಕ್ಕೆ ಸಾಧ್ಯ. ಸೊ ಇದೆಲ್ಲ ಸೇರ್ಕೊಂಡು ಆಗುವಂತ ಒಂದು, ಅದಕ್ಕೆ ಕೊಟ್ಟಿರುವಂತ ಒಂದು ಹೆಸರೇನು ಅಂತಂದ್ರೆ ಕರ್ಮ. ಅದರಲ್ಲಿ ಯಾವುದು ಶಾಸ್ತ್ರವಿಹಿತ ಕರ್ತವ್ಯ ಕರ್ಮ ಇದೆಯೋ ಅಂದ್ರೇನು? ನಮ್ಮ ಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಇಂಥದ್ದನ್ನೇ ಮಾಡಬೇಕು, ಇಂಥ ವರ್ಣದಲ್ಲಿರೋರು, ಇಂಥ ಆಶ್ರಮದಲ್ಲಿರೋರು ಇಂತಿಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದಾರೋ ಅದು ನನ್ನ ಕರ್ತವ್ಯ ಆಗಿರುತ್ತೆ. ಕರ್ತವ್ಯ ಕರ್ಮ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಏನು? ನಾನು ಮಾಡಲೇಬೇಕಾಗಿರುವಂಥದ್ದು. ಈಗ ಗೃಹಸ್ಥನಾಗಿದ್ರೆ ಇಂಥ ಒಂದು ಕೆಲಸವನ್ನ ಇವರು ಮಾಡಲೇಬೇಕು. ದಾನ ಧರ್ಮ ಅಥವಾ ಬೇರೆಯವರಿಗೆ ನಾವು ಆಹಾರವನ್ನು ಕೊಡೋದು, ಈ ರೀತಿ ಬೇರೆ ಬೇರೆ ಒಂದು ಅವರಿಗೆ ಆದಂಥ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತೆ. ಈಗ ಬ್ರಾಹ್ಮಣನಾಗಿದ್ರೆ ಏನು ಮಾಡಬೇಕು, ಅವನಿಗೆ ಆದಂಥ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತೆ. ಈ ರೀತಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಇಂತಿಂಥವ್ರು ಇಂತಿಂಥ ಕರ್ತವ್ಯಗಳನ್ನು ಮಾಡಬೇಕು, ಇಂತಿಂಥ ಕೆಲಸಗಳನ್ನು ಮಾಡಬೇಕು ಅಂತ. ಅದನ್ನ ಕರ್ತವ್ಯ ಕರ್ಮ ಅಂತ ಹೇಳ್ತಾರೆ. ಅದನ್ನ ಅಂದ್ರೆ ಶಾಸ್ತ್ರಗಳಲ್ಲಿ ವಿಧಿಸಿರುವಂತಹ ಕರ್ತವ್ಯ ಕರ್ಮ ಇದೆಯಲ್ಲ, ಅದನ್ನ ಕರ್ಮ ಅಂತ ಕರೀತಾರೆ. ಇನ್ನ ಶಾಸ್ತ್ರಗಳಲ್ಲಿ ಕೆಲವೊಂದು ನಿಷಿದ್ಧಗಳನ್ನ ಹೇಳಿದ್ದಾರೆ. ಇಂಥವರು ಇಂಥದನ್ನ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಪಾಪಕರ್ಮಗಳು ಅಂತ ಹೇಳ್ತೀವಲ್ವಾ. ಅಂದ್ರೆ ಬೇರೆಯವರ ಹೆಂಡತಿಯನ್ನ ಅಪಹರಣ ಮಾಡೋದು, ಜೂಜಾಡೋದು, ಅಥವಾ ಕದಿಯೋದು, ಅಥವಾ ಬೇರೆಯವರಿಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು ಅನ್ನೋದು, ಮತ್ತೆ ಬ್ರಾಹ್ಮಣ ಏನು ಮಾಡಬಾರ್ದು ಅಂತ ಹೇಳಿರ್ತಾರೆ, ಕ್ಷತ್ರಿಯ ಏನು ಮಾಡಬಾರ್ದು ಅಂತ ಹೇಳಿರ್ತಾರೆ, ಶೂದ್ರ ಏನು ಮಾಡಬಾರ್ದು ಅಂತ ಹೇಳಿರ್ತಾರೆ. ಅಂದ್ರೆ ಶಾಸ್ತ್ರಗಳಲ್ಲಿ ಇಂತಿಂಥ ಕೆಲಸಗಳನ್ನ ಮಾಡಲೇಬಾರದು ಅಂತ ನಿಷಿದ್ಧ ಹಾಕಿರ್ತಾರಲ್ಲ, ಅಂತ ಪಾಪಕರ್ಮಗಳು, ಅಂಥದ್ದನ್ನ ವಿಕರ್ಮ ಅಂತ ಕರೀತಾರೆ. ಈಗ ಕರ್ಮ ವಿಕರ್ಮ ಏನು ಅಂತ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಕರ್ಮ ಅಂತಂದ್ರೆ ಶಾಸ್ತ್ರಗಳಲ್ಲಿ ವಿಹಿತವಾಗಿರುವಂತಹ ಕರ್ತವ್ಯ ಕರ್ಮಗಳನ್ನ ಕರ್ಮ ಅಂತ ಕರೀತಾರೆ. ಮತ್ತೆ ಶಾಸ್ತ್ರಗಳಲ್ಲಿ ನಿಷಿದ್ಧವಾಗಿರುವಂತಹ ಪಾಪಕರ್ಮಗಳನ್ನ ವಿಕರ್ಮ ಅಂತ ಕರೀತಾರೆ. ಈಗ ಎರಡು ನಮ್ಗೆ ಅರ್ಥ ಆಗಿದೆ ಅಲ್ವಾ. ಇಲ್ಲಿ ಶಾಸ್ತ್ರಗಳಲ್ಲಿ ನಿಷಿದ್ಧ ಮಾಡಿರುವಂತಹ ಪಾಪಕರ್ಮಗಳು ಸರ್ವಥಾ ತ್ಯಾಜ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಅದನ್ನ ಬಿಡ್ಲೇಬೇಕು, ಎಲ್ಲರೂ ಬಿಡ್ಲೇಬೇಕಾಗಿರುವಂಥದ್ದು. ಶಾಸ್ತ್ರಗಳಲ್ಲೇ ಅದನ್ನ ಮಾಡಬಾರದು ಅಂತ ಹೇಳಿದ್ಮೇಲೆ ಅದನ್ನ ಮಾಡೋ ಹಾಗೆ ಇಲ್ಲ, ಅದನ್ನ ಬಿಟ್ಬಿಡ್ಬೇಕು ಅಂತ. ಅದಕ್ಕೋಸ್ಕರ ಅದರ ಚರ್ಚೆಯನ್ನ ಇಲ್ಲಿ ಮಾಡ್ತಾ ಇಲ್ಲ. ಯಾಕಂದ್ರೆ ಅದನ್ನ ಮಾಡಲೇಬಾರದು ಅಂತಂದ್ಮೇಲೆ ಅದ್ರ ಬಗ್ಗೆ ಮಾತಾಡೋ ನೆಸೆಸಿಟಿನೇ ಇಲ್ವಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಶಾಸ್ತ್ರವಿಹಿತ ಕರ್ತವ್ಯ ಕರ್ಮ ಅನ್ನೋದಿದೆಯಲ್ಲ, ಅದರಲ್ಲಿ ಅಕರ್ಮವನ್ನ ನೋಡೋದು ಅಂತಂದ್ರೆ ಏನು? ಈ ವಿಚಾರದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ವಿಕರ್ಮದ ಬಗ್ಗೆ ನಾವು ಯೋಚನೆ ಮಾಡುವಂತ ನೆಸೆಸಿಟಿನೇ ಇಲ್ಲ, ಅದನ್ನ ಬಿಟ್ಟೇ ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಶ್ನೆನೇ ಬರೋದಿಲ್ಲ ವಿಕರ್ಮದ ಬಗ್ಗೆ. ಆದ್ರೆ ಇಲ್ಲಿ ಕರ್ತವ್ಯ ಕರ್ಮ ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳಿದಾರಲ್ಲ, ಅದರಲ್ಲಿ ಅಕರ್ಮವನ್ನ ನೋಡೋದು ಅಂತಂದ್ರೆ ಏನು? ಅದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು.
ಈಗ ಯಜ್ಞ, ದಾನ, ತಪ ಮತ್ತೆ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಜೀವನ ನಿರ್ವಹಣೆ ಮಾಡೋದು. ಅಂದ್ರೆ ನಮ್ಮ ಜೀವನ ನಡೆಸಬೇಕಾದ್ರೆ ಏನೇನೆಲ್ಲ ಮಾಡಬೇಕೋ ಅದು. ಮತ್ತೆ ಶರೀರವನ್ನ ನಿರ್ವಹಣೆ ಮಾಡ್ಬೇಕು. ಅಂದ್ರೆ ಈ ಶರೀರಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಡ್ಬೇಕಲ್ವಾ? ಅಂದ್ರೆ ಈ ಶರೀರವನ್ನ ನೋಡ್ಕೋಬೇಕಾದ್ರೆ, ಇಲ್ಲ ಅಂತಂದ್ರೆ ಈಗ ನಾವು ಊಟ ಕೊಟ್ಟಿಲ್ಲ, ಅದಕ್ಕೆ ಬೇಕಾಗಿರೋದೆಲ್ಲ ಕೊಡ್ಲಿಲ್ಲ ಅಂತಂದ್ರೆ ಆ ಶರೀರ ವೀಕ್ ಆಗ್ಬಿಟ್ಟು ಆಮೇಲೆ ಅದರಲ್ಲಿ ಶಕ್ತಿನೇ ಇರೋದಿಲ್ಲ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಮತ್ತೆ ಈ ಜೀವನ ನಡಿಬೇಕು ಅಂದ್ರೆ ಅದರ ನಿರ್ವಹಣೆನೂ ಆಗಬೇಕು, ಶರೀರ ನಿರ್ವಹಣೆನೂ ಆಗಬೇಕು. ಈ ಸಂಬಂಧವಾಗಿರುವಂತಹ ಶಾಸ್ತ್ರಗಳಲ್ಲಿ ವಿಧಿಸಿರುವಂತಹ ಕರ್ಮಗಳೆಲ್ಲದರಲ್ಲೂ ಕೂಡ ಅಂದ್ರೇನು, ಈಗ ನನ್ನ ವರ್ಣಾಶ್ರಮಕ್ಕೆ ಅನುಸಾರವಾಗಿ ನಾನು ಏನೇನು ಕೆಲಸ ನನ್ನ ಜೀವನ ನಿರ್ವಹಣೆಗೆ ಮಾಡಬೇಕು ಮತ್ತು ಶರೀರ ನಿರ್ವಹಣೆಗೆ ಮಾಡಬೇಕು, ಅಂಥ ಕರ್ಮಗಳಲ್ಲೂ ಕೂಡ, ಅಂಥ ಕೆಲಸಗಳಲ್ಲೂ ಕೂಡ ನಮಗೆ ಆಸಕ್ತಿ ಆಗ್ಬೋದು, ಫಲೇಚ್ಛೆ ಆಗ್ಬೋದು, ಮಮತೆ ಆಗಿರ್ಬೋದು, ಅಥವಾ ಅಹಂಕಾರ ಆಗಿರ್ಬೋದು. ಈಗ ನಾವೇನೇ ಕೆಲಸ ಮಾಡಬೇಕಾದ್ರೂ ನನಗೆ ಆಸಕ್ತಿ ಬಂದ್ಬಿಡುತ್ತೆ, ಅದರಲ್ಲಿ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ, ಅದರಲ್ಲಿ ನನಗೇನಾದರೂ ಒಂದು ಫಲ ಸಿಗುತ್ತೇನೋ ಅಂತ ಒಂದು ಆಸೆನೂ ಬಂದ್ಬಿಡುತ್ತೆ, ಮತ್ತು ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅಹಂಕಾರ ಕೂಡ ಬರುತ್ತಲ್ಲ. ಇದೆಲ್ಲವನ್ನ ತ್ಯಾಗ ಮಾಡೋದ್ರಿಂದ ಅಂದರೆ ಏನು, ಆಸಕ್ತಿ ಇಟ್ಕೊಳ್ಳದೆ ನಮಗೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ನಾವು ಕೆಲಸ ಮಾಡಲೇಬೇಕು, ಅದರಲ್ಲಿ ಆಸಕ್ತಿ ಇರಬಾರ್ದು, ಫಲದ ಇಚ್ಛೆ ಇರಬಾರ್ದು, ಮಮತೆ ಇರಬಾರ್ದು, ಮತ್ತು ಅಹಂಕಾರ ಇರಬಾರ್ದು. ಇದನ್ನೆಲ್ಲ ತ್ಯಾಗ ಮಾಡಿಬಿಡೋದ್ರಿಂದ ಅದೇನಾಗುತ್ತೆ ಅಂತಂದರೆ ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲೂ ಆಗ್ಬೋದು ಸುಖ ದುಃಖಾದಿ ಫಲಗಳನ್ನು ಭೋಗಿಸೋದಕ್ಕೆ ಮತ್ತೆ ಪುನರ್ಜನ್ಮಕ್ಕೂ ಕೂಡ ಕಾರಣವಾಗೋದಿಲ್ಲ. ಈಗ ನೋಡಿ, ನಾವು ಮಾಡ್ತಾ ಇರುವಂಥ ಕೆಲಸಗಳು ಯಾವ ಕೆಲಸನೇ ಆಗಲಿ, ನಾವು ಅಂದ್ಕೊಳ್ತೀವಿ ದೇವ್ರ ಕೆಲಸ ಮಾಡ್ತಾ ಇದ್ದೀನಿ, ನಾನು ದಾನ ಧರ್ಮ ಮಾಡ್ತಾ ಇದ್ದೀನಿ ಅಂತ. ಆದರೆ ಅದರಲ್ಲಿ ನಾವು ಆಸಕ್ತಿ ಇಟ್ಕೊಂಡೇನಾದರೂ ಮಾಡ್ತಾ ಇದ್ದರೆ ಅದು ಕೂಡ ನಮ್ಮನ್ನು ಬಂಧನದಲ್ಲಿ ಸಿಕ್ಕಾಕ್ಸುತ್ತೆ. ಅದೇ ನಾವು ಫಲಗಳನ್ನು ಅಪೇಕ್ಷೆ ಮಾಡಿ ಮಾಡ್ತಾ ಇದ್ರೂ ಕೂಡ ನಮಗೆ ಬಂಧನ ಬರುತ್ತೆ. ನನಗೆ ಅಹಂಕಾರದಿಂದ ನಾನು ಮಾಡ್ತಾ ಇದ್ರೂ ಕೂಡ ಬಂಧನ ಬರುತ್ತೆ. ಆದರೆ ಅದನ್ನೆಲ್ಲ ಬಿಟ್ಟು ಮಾಡ್ತಾ ಇದ್ದಾಗ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಮಗೆ ಸುಖ ದುಃಖ ಅನ್ನುವಂಥ ಫಲಗಳನ್ನು ಭೋಗಿಸೋದಕ್ಕೆ ಮತ್ತು ಪುನರ್ಜನ್ಮ ಮತ್ತೆ ನಾನು ಹುಟ್ಟು ಬರೋದಕ್ಕೂ ಕೂಡ ನಾನು ಕಾರಣವಾಗೋದಿಲ್ಲ. ಅದು ಅಂದರೆ ನಾನು ಹುಟ್ಟುವಂಥ ನೆಸೆಸಿಟಿ ಇಲ್ಲ, ನನಗೆ ಮುಕ್ತಿ ಸಿಗುತ್ತೆ ಅಂತ ಅರ್ಥ ಇಲ್ಲಿಗೆ. ಅದ್ರ ಬದಲಾಗಿ ಶಾಸ್ತ್ರವೀತ ಕರ್ಮಗಳನ್ನು ಫಲಾಪೇಕ್ಷೆ, ಆಸಕ್ತಿ, ಮಮತೆ, ಅಹಂಕಾರ ಇಲ್ಲದೆ ಮಾಡ್ತೀವಲ್ವಾ, ಅದರಿಂದ ಏನಾಗುತ್ತೆ, ನಮಗೆ ಪುನರ್ಜನ್ಮ ಅಂತೂ ಸಿಗೋದಿಲ್ಲ. ಅದ್ರ ಬದಲಿಗೆ ನಾವು ಮಾಡಿರುವಂತಹ ಪೂರ್ವಕೃತ ಎಲ್ಲ ರೀತಿಯ ಶುಭ ಆಗಿರ್ಬೋದು ಅಶುಭ ಕರ್ಮಗಳನ್ನು ಕೂಡ ನಾಶ ಮಾಡಿ, ನೋಡಿ ಇಲ್ಲಿ ಏನು ಒಳ್ಳೆ ಕರ್ಮಗಳನ್ನು ನಾಶ ಮಾಡಿಬಿಡುತ್ತಾ ಅಂತಂದರೆ ಹೌದು. ಈಗ ನಾವು ಒಳ್ಳೆ ಕೆಲಸ ಮಾಡಿದರೆ ನಮ್ಗೇನು ಸಿಗುತ್ತೆ, ಪುಣ್ಯ ಸಿಗತ್ತೆ. ಆ ಪುಣ್ಯದ ಫಲವನ್ನು ಭೋಗಿಸೋದಕ್ಕೆ ಮತ್ತೆ ಬರಬೇಕಾಗುತ್ತೆ ನಾವು ಈ ಜನ್ಮಕ್ಕೆ ಅಲ್ವಾ? ಅದಕ್ಕೋಸ್ಕರ ಶುಭ ಅಶುಭ ಎಲ್ಲ ಕರ್ಮಗಳನ್ನು ಕೂಡ ನಾಶ ಮಾಡಿ ಅಂಥ ಮನುಷ್ಯನನ್ನು ಸಂಸಾರ ಬಂಧನದಿಂದ ಮುಕ್ತಗೊಳಿಸುತ್ತೆ ಅನ್ನುವಂಥ ಈ ರಹಸ್ಯವನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದನ್ನೇ ಕರ್ಮದಲ್ಲಿ ಅಕರ್ಮವನ್ನು ನೋಡೋದು ಅಂತ ಅಂದರೆ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕ್ಲೀನಾಗಿ ಅರ್ಥ ಆಗುತ್ತೆ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಇದು. ಈಗ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಯಾವ ರೀತಿ ಮಾಡ್ತಾ ಇದ್ವಿ, ಅದರಿಂದ ಏನಾಗುತ್ತೆ ಅನ್ನೋದೆಲ್ಲ ನಮಗಿಲ್ಲಿ ಗೊತ್ತಾಗುತ್ತೆ ಆಯಿತಾ. ನೋಡಿ, ಯಾವಾಗ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಮಾಡಲೇಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಯಾವ ವರ್ಣಾಶ್ರಮದಲ್ಲಿದ್ದೀವೋ ಅದಕ್ಕೆ ತಕ್ಕಂಗೆ ನಮ್ಮ ಕೆಲಸ ಅಂತ ಒಂದಿರುತ್ತೆ, ಅದನ್ನು ಮಾಡ್ತಾ ಇರ್ತೀವಿ. ಆದರೆ ಅದನ್ನು ಮಾಡಬೇಕಾದ್ರೆ ನನಗೆ ಅದರಲ್ಲಿ ಆಸಕ್ತಿ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು, ಮಮತೆ ಮತ್ತು ಅಹಂಕಾರ ಕೂಡ ಇರಬಾರ್ದು. ಅದನ್ನೆಲ್ಲ ಬಿಟ್ಟು ಮಾಡಿದಾಗ ನಾವು ಮತ್ತೆ ಮತ್ತೆ ಜನನ ಮರಣ ಅನ್ನುವಂಥ ಚಕ್ರದಲ್ಲಿ ಬರುವಂಥ ನೆಸೆಸಿಟಿ ಇಲ್ಲ. ಅದ್ರ ಬದಲಾಗಿ ಈ ಹಿಂದೆನೇ ನಾವು ಬೇಕಾದಷ್ಟು ಶುಭ ಅಶುಭ ಕರ್ಮಗಳನ್ನು ಮಾಡಿ ಅದರಿಂದ ಏನೇನೋ ಗಳಿಸಿರ್ತೀವಲ್ವಾ, ಅದನ್ನೆಲ್ಲವನ್ನೂ ಕೂಡ ಅದು ನಾಶ ಮಾಡಿ ಈ ಸಂಸಾರ ಬಂಧನದಿಂದನೇ ನಮ್ಮನ್ನು ಮುಕ್ತಗೊಳಿಸುತ್ತೆ ಅನ್ನುವಂಥ ವಿಚಾರ, ಆ ರಹಸ್ಯ ಇದೆಯಲ್ಲ, ಅದನ್ನು ತಿಳ್ಕೊಳ್ಳೋದನ್ನೇ ಕರ್ಮದಲ್ಲಿ ಅಕರ್ಮವನ್ನು ನೋಡೋದು ಅಂತ ಹೇಳ್ತಾ ಇರೋದು. ಈ ರೀತಿ ಕರ್ಮಗಳಲ್ಲಿ ಅಕರ್ಮವನ್ನು ನೋಡುವಂತಹ ಮನುಷ್ಯನೇ ಆಸಕ್ತಿ, ಫಲದ ಇಚ್ಛೆ ಮತ್ತು ಮಮತೆಯನ್ನು ತ್ಯಾಗ ಮಾಡಿ ಅವನಿಗೇನು ವಿಹಿತ ಕರ್ಮಗಳಿರುತ್ತೋ ಅದನ್ನು ಯಥಾಯೋಗ್ಯ ಅವನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಅವನು ಆಚರಣೆಯನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಅವನು ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ
ಅದರ ಜೊತೆ ಅವನು ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವನು ಮನುಷ್ಯರಲ್ಲೇ ಬುದ್ಧಿವಂತನಾಗಿದ್ದಾನೆ ಅಂತ ಅರ್ಥ. ಅವನು ಪರಮಾತ್ಮನನ್ನೇ ಪಡ್ಕೊಂಡಿದ್ದಾನೆ ಅಂತ ಅಂದರೆ ಅವನು ಆಲ್ರೆಡಿ ಮುಕ್ತಾತ್ಮನಾಗಿದ್ದಾನೆ ಅಂತಲೇ ಅರ್ಥ. ಈಗ ನಾವು ನೋಡಿ ಆಧ್ಯಾತ್ಮಿಕ ಅಂದ್ಕೊಂಡು ದೇವ್ರ ಕೆಲಸ ಅಂದ್ಕೊಂಡು ಮಾಡ್ತಿರ್ತೀವಿ. ಆದರೆ ಅದರಲ್ಲಿ ನಮಗೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಅದರಲ್ಲಿ ನಮಗೆ ಎಷ್ಟು ಅಹಂಕಾರ ಇರುತ್ತೆ, ನಾನು ನಂದು ನಾನೇ ಮಾಡ್ತಾ ಇರೋದು ಅಂತೆಲ್ಲ ಇರುತ್ತೆ. ಅದಕ್ಕೆ ನಮಗೆ ಅದರಿಂದ ಬಿಡುಗಡೆ ಅನ್ನೋದೇ ಸಿಗೋದಿಲ್ಲ. ಆದರೆ ಯಾರು ಅದನ್ನು ತಿಳ್ಕೊಂಡು ಅದಕ್ಕೆಲ್ಲ ಅಂಟ್ಕೊಳ್ಳದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತಾನೋ ಅಂಥವನು ಮನುಷ್ಯರಲ್ಲಿ ಬುದ್ಧಿವಂತ. ಅವನು ಪರಮಾತ್ಮನನ್ನು ಪಡೆದಿರುವಂಥವನು. ಅದಕ್ಕೋಸ್ಕರನೇ ಅವನು ಯೋಗಿ ಆಗಿದ್ದಾನೆ. ಮತ್ತು ಅವನಿಗೆ ಯಾವುದೇ ಕರ್ತವ್ಯದ ಬಾಕಿ ಕೂಡ ಉಳಿದಿರೋದಿಲ್ಲ. ಅವನು ಕೃತಕೃತ್ಯನಾಗಿದ್ದಾನೆ. ಅದಕ್ಕೋಸ್ಕರನೇ ಅವನು ಸಮಸ್ತ ಕರ್ಮಗಳನ್ನು ಮಾಡುವಂಥವನು. ಅಂದರೆ ಎಲ್ಲ ಕೆಲಸಗಳನ್ನು ಮಾಡುವಂಥವನು ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ಅವನು ಮಾಡ್ತಾ ಇದ್ರೂ ಕೂಡ ಆದರೆ ಯಾವುದರಿಂದನೂ ಅವನಿಗೆ ಅಟ್ಯಾಚ್ಮೆಂಟು ಇರೋದಿಲ್ಲ, ಮಮತೆನೂ ಇರೋದಿಲ್ಲ, ಯಾವುದು ಆಸಕ್ತಿನೂ ಇರೋದಿಲ್ಲ. ಆ ರೀತಿ ಅವನು ಕೆಲಸ ಮಾಡ್ತಿರ್ತಾನೆ. ಯಾಕೆ ಅಂದರೆ ಅವನಿಗೆ ಅದರ ಒಂದು ಅರ್ಥ, ಗೂಢಾರ್ಥ ಏನಿದೆ ಅದನ್ನು ಅವನು ಚೆನ್ನಾಗಿ ತಿಳ್ಕೊಂಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಅವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅದರಿಂದ ಅವನು ಕೃತಕೃತ್ಯನಾಗ್ತಾನೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.